ನೋಡ್ಬೋದು. ಆಮೇಲೆ ನೀವಿಲ್ಲಿ ಚಿಕನ್ ತಿನ್ನೋದಿಲ್ಲ, ವೆಜಿಟೇರಿಯನ್ ಆದರೆ ಚಿಕನ್ ಬದಲಿಗೆ ನಾನೀಗ ಖಾಲಿ ಪನ್ನೀರಲ್ಲಿಯೇ ಗ್ರೇವಿ ಮಾಡ್ಕೊಳ್ಬೋದು, ಅದು ಸಹ ಒಳ್ಳೆಯದಾಗ್ತದೆ. ಎರಡು ಸಹ ಹೆಲ್ತಿಗೆ ಒಳ್ಳೆಯದು, ಚಿಕನ್ ಸಹ ಒಳ್ಳೆಯದು, ಪನ್ನೀರ್ ಸಹ ಒಳ್ಳೆಯದು. ಎರಡು ಮಿಕ್ಸ್ ಮಾಡಿ ಮಾಡಿದರೆ ಇನ್ನೂ ಸಹ ಟೇಸ್ಟ್ ಒಳ್ಳೆಯದಾಗ್ತದೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡೆ ನೋಡಿ. ಪುನಃ ನಾನು ಉಪ್ಪು ಹಾಕಿದ ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ ಮತ್ತು ಒಂದು ಲಿಡ್ ಮುಚ್ಚಿ ನಾನು ಪುನಃ ಒಂದು 5 ನಿಮಿಷ ನಾನು ಬೇಯಿಸ್ಕೊಳ್ತೇನೆ. ಚಿಕನ್ ಸ್ವಲ್ಪ ಬೇಯಬೇಕಲ್ಲ. ನೋಡಿ 5 ನಿಮಿಷ ಆದಮೇಲೆ ಮಿಕ್ಸ್ ಮಾಡ್ಕೊಳ್ತೇನೆ ಪುನಃ ನಾನು. ಇದಕ್ಕೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಏನು ಸಹ ಹಾಕಲಿಲ್ಲ. ಇದಕ್ಕೀಗ ಸ್ವಲ್ಪ ಅರಿಶಿಣ ಹಾಕ್ಕೊಳ್ತೇನೆ. ಆಮೇಲೆ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತೇನೆ. ಈಗ ಖಾರ ನಿಮಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಸಣ್ಣ ಚಮಚದಲ್ಲಿ ಹಾಕ್ಕೊಂಡಿದ್ದು ರೆಡ್ ಚಿಲ್ಲಿ ಪೌಡ್ರ್ ಸಹ 1 ಚಮಚದಷ್ಟು ಹಾಕ್ಕೊಂಡಿದ್ದೇನೆ. ಈಗ ಧನಿಯಾ ಪೌಡ್ರ್ ಹಾಕ್ಕೊಳ್ತೇನೆ. ಆಮೇಲೆ ಗರಂ ಮಸಾಲ ಪೌಡರ್ ಒಂದು 1/4 ಟೀ ಸ್ಪೂನಷ್ಟು. ಆಮೇಲೆ ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತೇನೆ, ಕಲರ್ ಸ್ವಲ್ಪ ಚೆಂದ ಬರಲಿ ಅಂತೇಳಿ. ಅದು ಸಹ ಒಂದು 3/4 ಚಮಚ ಅಷ್ಟು ಸಾಕಾಗ್ತದೆ. ಅದೆಲ್ಲ ಹಾಕಿದ ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಪನ್ನೀರ್ ಮತ್ತು ಚಿಕನ್ ಇದು ಕಾಂಬಿನೇಷನ್ ಮಾತ್ರ ತುಂಬ ಒಳ್ಳೆಯದಾಗ್ತದೆ ನೋಡಿ. ನಾನಿಲ್ಲಿ 1 ಬೌಲಿನಷ್ಟು ನೀರು ಹಾಕ್ಕೊಂಡೆ. ನೀರು ಪುನಃ ಬೇಕಾಗ್ತದೆ, ತುಂಬ ದಪ್ಪ ಸಹ ಒಳ್ಳೆಯದಾಗೋದಿಲ್ಲ, ಅದಕ್ಕಾಗಿ. ನೀವು ಒಂದು ವೇಳೆ ಗ್ರೀನ್ ಚಿಲ್ಲಿ ಹಾಕಲಿಲ್ಲ ಹೇಳಿದರೆ ರೆಡ್ ಚಿಲ್ಲಿ ಪೌಡ್ರ್ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ತುಂಬ ಖಾರ ಸಹ ಮಾಡಲಿಕ್ಕೆ ಹೋಗಬೇಡಿ, ಮೀಡಿಯಮ್ ಆಗಿ ಮಾಡ್ಕೊಳ್ಳಿ. ನೋಡಿ ನಾನೀಗ ಪುನಃ ನೀರು ಹಾಕ್ಕೊಳ್ತಾ ಇದ್ದೇನೆ. ಉಪ್ಪೆಲ್ಲ ಕರೆಕ್ಟ್ ಉಂಟಾ ಅಂತೇಳಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಾನು ನೀರುಳ್ಳಿ ಪೇಸ್ಟ್ ಫ್ರೈ ಮಾಡುವಾಗ ಹಾಕ್ಕೊಂಡೆ, ಚಿಕನ್ ಹಾಕಿದ ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೇನೆ. ಈಗ ಪುನಃ ಲಿಡ್ ಮುಚ್ಚಿ ನಾನು 5 ನಿಮಿಷ ಬೇಯಿಸ್ಕೊಳ್ತೇನೆ. ಆವಾಗಲೇ 5 ನಿಮಿಷ ಆಯಿತು, ಈಗ 5 ನಿಮಿಷ ಆಯಿತು. ಇದು ಚಿಕನ್ ಬೆಂದಿದೆ ನೋಡಿ, ಎಣ್ಣೆ ಬಿಟ್ಟಿದೆ ಮೇಲ್ಗಡೆ ಎಲ್ಲ. ಜಾಸ್ತಿ ಏನು ಸಹ ಇಂಗ್ರೀಡಿಯೆಂಟ್ಸ್ ಹಾಕಲೇ ಇಲ್ಲ ನೋಡಿ. ನಾನು ತುಂಬ ಸಿಂಪಲ್ ಆಗಿ ಇರ್ತದೆ ಮತ್ತು ಅಷ್ಟೇ ಟೇಸ್ಟ್ ಸಹ ಆಗಿರ್ತದೆ. ಇದಕ್ಕೀಗ ನಾನು ಪನ್ನೀರ್ ಹಾಕ್ಕೊಳ್ತೇನೆ, ಫ್ರೈ ಮಾಡಿ ಇಟ್ಕೊಂಡಿದ್ದು ಪನ್ನೀರ್. ಸೂಪರ್ ಆಗಿರ್ತದೆ ಮಾತ್ರ ಕಾಂಬಿನೇಷನು. ನೀವು ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ, ನನಗೆ ಹೇಳಿ ಮತ್ತು ಕಮೆಂಟ್ ಮಾಡಿ ಹೇಗೆ ಆಗ್ತದೆ ಅಂತೇಳಿ. ಈಗ ಪನ್ನೀರ್ ಹಾಕಿದ ಮೇಲೆ ಮಿಕ್ಸ್ ಮಾಡಿ, ನೀರು ಬೇಕಂತ ಹೇಳಿದರೆ ಸ್ವಲ್ಪ ಹಾಕ್ಕೊಳ್ಳಿ. 1 ಸೆಕೆಂಡ್ ಸ್ವಲ್ಪ ಕುದಿ ಬರ್ತಾ ಇರುವಾಗ ಲಿಡ್ ಮುಚ್ಚಿ ಪುನಃ ಒಂದು 2-3 ನಿಮಿಷ ಕುದಿ ತರಿಸ್ಕೊಂಡ್ರೆ ರೆಡಿ ಆಯಿತು ಗ್ರೇವಿ. ದಪ್ಪ ಅನಿಸಿದರೆ ನೀರು ಹಾಕ್ಕೊಳ್ಳಿ. ನಾನು ಇನ್ನೊಂದು ಸಲ ನೀರು ಸಹ ಹಾಕ್ಕೊಂಡೆ ನೋಡಿ. ಈಗ ಸ್ವಲ್ಪ ಬಿಸಿನೀರು ರೆಡಿ ಮಾಡಿ ಇಟ್ಕೊಳ್ಳಿ. ನಾನು ಯಾವಾಗಲೂ ಹೇಳ್ತೀನಿ, ಅಡುಗೆ ಮಾಡುವಾಗ ಸ್ವಲ್ಪ ಬಿಸಿನೀರು ಇಟ್ಕೊಂಡ್ರೆ ಅದನ್ನು ಹಾಕಿದರೆ ಟೇಸ್ಟ್ ಚೇಂಜ್ ಆಗೋದಿಲ್ಲ. ತಣ್ಣೀರು ಹಾಕಿದರೆ ಪುನಃ ಅದನ್ನು ಬಾಯ್ಲ್ ಬರುವಾಗ ಪುನಃ ಟೇಸ್ಟ್ ಎಲ್ಲ ಚೇಂಜ್ ಆಗ್ತದೆ. ಸ್ವಲ್ಪ ಕುದಿ ಬರ್ತಾ ಉಂಟಲ್ಲ, ನಾನೀಗ ಲಿಡ್ ಮುಚ್ತೇನೆ. ಲಿಡ್ ಮುಚ್ಚಿ ಒಂದು 2-3 ನಿಮಿಷ ಸಾಕಾಗ್ತದೆ. ಪನ್ನೀರ್ ತುಂಬ ಹೊತ್ತೇನು ಹಿಡಿಯುವುದಿಲ್ಲ ಬೇಯಲಿಕ್ಕೆ. ಚಿಕನ್ ಸಹ ಬೆಂದಿದೆ ಅದೀಗ ನೋಡಿ, ಎಣ್ಣೆ ಎಷ್ಟು ಬಿಟ್ಟಿದೆ ಮೇಲ್ಗಡೆಯಿಂದ. ಈಗ ಚಿಕನ್ ಮತ್ತು ಪನ್ನೀರ್ ಗ್ರೇವಿ ರೆಡಿಯಾಗಿದೆ, ಅಥವಾ ಪನ್ನೀರ್ ಚಿಕನ್ ಗ್ರೇವಿ ರೆಡಿಯಾಗಿದೆ ಹಾಗೆ ಸಹ ಹೇಳ್ಬೋದು. ಹೇಗಿತ್ತದಲ್ಲಿ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು.